3 ಈರುಳ್ಳಿ ಬೋಂಡ ಮಾಡೋಕ್ಕೆ. ನೋಡಿ, ಇವತ್ತು ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ. 3 ಈರುಳ್ಳಿ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಇವಾಗ ಸಣ್ಣದಾಗಿ ಉದುರಿಸೋಣ. ನೋಡಿ, ಸಣ್ಣಗೆ ಉದುರಿಸಿರ್ತೀನಿ. ಸ್ವಲ್ಪನೇ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು ನಾನು ಕೈಯಲ್ಲಿ ಅದು ಸಣ್ಣದಾಗಿ ಮುರಿದಾಕ್ತೀನಿ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇಲ್ಲ. ನೋಡಿ, ಚಿಲ್ಲಿ ಫ್ಲೇಕ್ಸ್ ಇದು. ಚಿಲ್ಲಿ ಪೌಡ್ರು, ಜೀರಿಗೆ ಪುಡಿ 1/4 ಟೀ ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಪುಡಿ, ಉಪ್ಪು ರುಚಿಗೆ ಹಾಕಿದ್ದೀನಿ. ಹಸಿಟ್ಟು 1 ಸ್ಪೂನು. ಇದು ಗರಿಯಾಗಿ ಬರೋಕ್ಕೆ ಅಕ್ಕಿ ಹಸಿಟ್ಟು ಹಾಕಬೇಕು. ನೋಡಿ, ಕಡಲೆ ಹಸಿಟ್ಟು ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟ್ ಹಸಿಟ್ಟು, ಈರುಳ್ಳಿ, ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ಸೊ ಇವಾಗ ನೀರು ಹಾಕೋಣ. 1 ಚಿಟಿಕೆ ಸೋಡಾ ಹಾಕಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಹೈ ಫ್ಲೇಮಲ್ಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಉರಿ ಇವಾಗ ಸಣ್ಣ ಮಾಡ್ಕೊಳ್ಳಿ. ಬೋಂಡ ಹಾಕೋವಾಗ ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಬೋಂಡನ ಎಣ್ಣೆಗೆ ಬಿಟ್ಟಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ. ತುಂಬ ಜೋರಾಗಿ ಉರಿ ಕೊಟ್ಟಿದ್ರೆ ಸೀದೋಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಅದಕ್ಕೆ ಮೀಡಿಯಮ್ ಉರಿಲೇ ಬೇಯಿಸ್ಬೇಕು. ಆವಾಗ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆ ಗರಿಯಾಗಿರುತ್ತೆ. ನಿಧಾನಕ್ಕೆ ತಿರುಗಿಸಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಎಲ್ಲ ತಿರುಗಿಸಿದ್ದೀನಿ. ಇವಾಗ ಮತ್ತೆ ಕೆಳಗಡೆ ಇರೋದು ಮೇಲೆ ಬಂದಿದೆ, ಮೇಲ್ಗಡೆ ಇರೋದು ಕೆಳಗಡೆ ಹೋಗಿದೆ. ಕ್ಲೀನಾಗಿ ಫುಲ್ಲು ಬೇಯಬೇಕು ಬೋಂಡ. ಬಿಸಿ ಬಿಸಿ ಬೋಂಡ ರೆಡಿ. ನೋಡಿ, ಎಷ್ಟು ಗರಿ ಇದೆ ಮೇಲ್ಗಡೆ, ಒಳಗಡೆ ಸಾಫ್ಟ್ ಇದೆ. ನೋಡಿ, ಬಿಸಿಯಾಗಿ ಕ್ಲೀನಾಗಿ ಬೆಂದಿದೆ. ಗಮ್ ಅಂತ ಇದೆ ಬೋಂಡ ವಾಸನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.